ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಸ್ವೀಟ್ ಪೊಂಗಲ್ ಪ್ರೀಮಿಕ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಒಂದ್ಸಲ ಈ ರೀತಿ ಮಾಡಿಟ್ಕೊಂಬಿಡಿ. ಹೇಗಿದ್ರು ಸಂಕ್ರಾಂತಿ ಹಬ್ಬ ಬಂತಲ್ವಾ, ಸೊ ಹಬ್ಬದ ದಿನ ಫಟಾಫಟ್ ಅಂತ ಮಾಡ್ಕೊಬೋದು. ಜಸ್ಟ್ ಒಂದು 5 ನಿಮಿಷದಲ್ಲಿ ಮಾಡ್ಕೊಬೋದು ಪೊಂಗಲ್ನ. ಈಗ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ 1.5 ಕಪ್ಪಷ್ಟು ಅಕ್ಕಿ ತಗೊತಾ ಇದ್ದೀನಿ. ನೀವು ಯಾವ ಅಕ್ಕಿನಾದರೂ ಯೂಸ್ ಮಾಡ್ಕೊಬೋದು. ಇನ್ನು ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ಹೆಸರು ಬೇಳೆನ ಕೂಡ ಹಾಕೊತಾ ಇದ್ದೀನಿ. ನೀವು ಕಪ್ ಅಥವಾ ಲೋಟದಲ್ಲಿ ಮೆಜರ್ಮೆಂಟ್ ಮಾಡಿ ತಗೊಳ್ಳಿ. ಇನ್ನು ಇದನ್ನ ಚೆನ್ನಾಗಿ ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿ ತಗೊಬೇಕಾಗುತ್ತೆ. ಇನ್ನು ಇದನ್ನ ನೀಟಾಗಿ ನೀರ್ನೆಲ್ಲ ಸೋಸ್ಕೊಂಡು ಈ ರೀತಿ ತಗೊಳ್ಳಿ. ಒಂಚೂರು ನೀರಿನಂಶ ಇರಬಾರ್ದು. ಚೆನ್ನಾಗಿ ಈ ರೀತಿ ಸೋಸ್ಕೊಂಡ್ಬಿಟ್ಟು ಅದನ್ನ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ವೈಟ್ ಬಟ್ಟೆನಲ್ಲಿ ಈ ರೀತಿ ಹಾಕೊಂಡು ಅದು ಫುಲ್ಲು ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಅದೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ಒಂದು 5 ರಿಂದ 10 ನಿಮಿಷ ತಗೊಳುತ್ತೆ. ಚೆನ್ನಾಗಿ ಈ ರೀತಿ ಬಟ್ಟೆನಲ್ಲಿ ಸ್ಪ್ರೆಡ್ ಮಾಡಿ ತಗೊಳ್ಳಿ ಅಷ್ಟೇ. ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 2 ರಿಂದ 3 ನಿಮಿಷ ಫ್ಯಾನ್ ಗಾಳಿನಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಈ ರೀತಿ ನೋಡಿ ಚೆನ್ನಾಗಿ ಡ್ರೈ ಆಗುತ್ತೆ. ನಾನು ಬಟ್ಟೆನಲ್ಲೇ ಸ್ಪ್ರೆಡ್ ಮಾಡ್ಕೊಂಡು ಒಂದು 10 ನಿಮಿಷ ತಗೊಂತ ಅಷ್ಟೇ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಾಡಿಕೊಂಡು ಇದನ್ನ ಸ್ವಲ್ಪ ಪ್ಯಾನ್ಗೆ ಹಾಕಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಇದನ್ನ ನಾನು 2 ಬ್ಯಾಚಲ್ಲಿ ಫ್ರೈ ಮಾಡಿ ತಗೊತೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಂಡ್ರೆ ಸ್ವಲ್ಪ ಬೇಗನೂ ಅದು ಎಲ್ಲ ಡ್ರೈ ಆಗುತ್ತೆ. ಇನ್ನು ಈ ರೀತಿ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಅದೊಂದೊಳ್ಳೆ ಘಮ ಬರುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪನೇ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಅಷ್ಟೇ. ಇನ್ನು ಅದೇ ಪ್ಯಾನ್ಗೆನೆ ಒಂದು 5 ರಿಂದ 6 ಏಲಕ್ಕಿನ ಕೂಡ ಹಾಕೊಳ್ಳೋಣ. ಏಲಕ್ಕಿ ಹಾಕೋದ್ರಿಂದ ಒಂದು ಫ್ಲೇವರ್ ಕೊಡುತ್ತೆ ಅಲ್ವಾ. ಸೊ ಏಲಕ್ಕಿ ಪುಡಿ ಇದ್ರೂ ಯೂಸ್ ಮಾಡ್ಕೊಬೋದು ನೀವು. ಇನ್ನು ಏಲಕ್ಕಿನ ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೊಂಡೆ. ಹಾಗೇನೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿ ಹಾಗೇನೆ ಸ್ವಲ್ಪ ಗೋಡಂಬಿನ ಕೂಡ ಹಾಕೊಂತೀನಿ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಅದು ಗೋಡಂಬಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಳಿ. ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಅಷ್ಟೇ. ಇನ್ನು ಇದಾಗಿದೆ, ನಾನಿಲ್ಲಿ ಒಂದು ಬೌಲಲ್ಲಿ ತೆಗೆದಿಟ್ಕೊತೀನಿ ಅಷ್ಟೇ. ಇನ್ನು ಅಕ್ಕಿ ಮತ್ತೆ ಇದೆಲ್ಲ ಹುರಿದಿಟ್ಕೊಂಡಿದ್ದಲ್ವಾ, ಅದು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕಾಗುತ್ತೆ. ಬಿಸಿನಲ್ಲಿ ಪೌಡರ್ ಮಾಡ್ಕೊಳಕ್ ಹೋಗ್ಬಿಡಿ. ಸ್ವಲ್ಪ ಚೆನ್ನಾಗಿ ತಣ್ಣಗೆ ಆದ್ಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ತುಂಬಾ ಹೊತ್ತು ಬೇಡ, ಒಂದು 5 ರಿಂದ 6 ಸೆಕೆಂಡ್ ಜಸ್ಟ್ ಆನ್ ಮಾಡಿ ಒಂದು 5 ರಿಂದ 6 ಸೆಕೆಂಡ್ ರುಬ್ಕೊಂಡ್ರೆ ಸಾಕು. ತುಂಬಾ ತೀರಾ ಪೌಡರ್ ಮಾಡ್ಕೊಳಕ್ ಹೋಗ್ಬಿಡಿ. ಜಸ್ಟ್ ಸ್ವಲ್ಪ ತರಿ ತರಿ ಆಗಿ ರುಬ್ಕೊಂಡ್ರೆ ಸಾಕು. ನೋಡಿ ಈಗ ಆಗಿದೆ ಇದು. ನೋಡಿ ಇಷ್ಟ ಆದ್ರೆ ಸಾಕು. ನೀವು ಬೇಳೆ ಎಲ್ಲ ಹೀಗೆ ಇರುತ್ತೆ, ಅಕ್ಕಿ ಮಾತ್ರ ಸ್ವಲ್ಪ ಪುಡಿ ಆಗಿರುತ್ತೆ ಅಷ್ಟೇನೆ. ಇನ್ನು ಇದನ್ನ ಒಂದು ಪ್ಲೇಟ್ಗೆ ಹಾಕೊಂತ ಇದ್ದೀನಿ. ಹಾಗೆ ಹಾಕೊಂಡು ನೀವು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಕಪ್ ಫುಲ್ಲು ಬೆಲ್ಲ ಹಾಕೊಂತ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ವೀಟ್ ಸ್ವಲ್ಪ ಕಮ್ಮಿನೇ ತಿನ್ನೋದು, ಅದರಿಂದ ಮಕ್ಕಳೆಲ್ಲ ತಿಂತಾರಲ್ವಾ, ಸೊ ಅದರಿಂದ ಸ್ವೀಟ್ ಸ್ವಲ್ಪ ಕಮ್ಮಿನೇ ಹಾಕೊಂತ ಇದ್ದೀನಿ. ನಾನಿಲ್ಲಿ 1 ಕಪ್ ಫುಲ್ಲು ಬೆಲ್ಲದ ಪುಡಿ ತಗೊಂಡಿದ್ದೀನಿ ಅಷ್ಟೇನೆ. ಇದ್ರ ಜೊತೆಗೇನೆ ಡ್ರೈ ಫ್ರೂಟ್ಸ್ನ ಕೂಡ ಹಾಕೊಂಡ್ರೆ ಆಯಿತು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 8 ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ತುಂಬ ದಿನ ಯೂಸ್ ಮಾಡ್ಕೊಬೋದು ಅಷ್ಟೇ. ನೀವು ಸ್ವೀಟ್ಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಅಷ್ಟೇ. ಇದನ್ನು ನಾನು ಒಂದು 8 ಬಾಕ್ಸಲ್ಲಿ ಹಾಕಿಟ್ಕೊತೀನಿ ಅಷ್ಟೇ. ಹಾಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಂತಾರಲ್ವಾ ಕೆಲವರು, ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡ್ಕೊಂತಾರಲ್ವಾ, ಅವರಿಗಂತೂ ಇದು ಪರ್ಫೆಕ್ಟ್ ಆಗಿ ಯೂಸ್ಫುಲ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಅಷ್ಟೇ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇನ್ನು ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಇನ್ನು ಸ್ವೀಟ್ ಪೊಂಗಲ್ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಜಸ್ಟ್ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ಖಂಡಿತ ಯೂಸ್ಫುಲ್ ಆಗುತ್ತೆ. ಇನ್ನು ಇದನ್ನ ಈ ತರ ಒಂದು 8 ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡಿ ಅಷ್ಟೇ. ನಾನು ತಗೊಂಡಿರೋ ಅಳತೆಗೆ ನನಗೆ ಈ ಬಾಕ್ಸ್ ಫುಲ್ಲು ಆಯಿತು. ನೋಡಿ ಇಷ್ಟ ಆಯಿತು. ಹಾಗೆ ನಮ್ಮ ಮನೇಲಿ ಅಷ್ಟು ಸ್ವೀಟ್ ಎಲ್ಲ ತಿನ್ನಲ್ಲ, ಸೊ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಪೊಂಗಲ್ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಅದಕ್ಕೆ ನಾನಿಲ್ಲಿ ಜಸ್ಟ್ ಒಂದು ಅರ್ಧ ಕಪ್ ಅಷ್ಟು ಈ ಪ್ರೀಮಿಕ್ಸ್ನ ಹಾಕೊತಾ ಇದ್ದೀನಿ ಅಷ್ಟೇ. ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ.
ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನೀರು ಅಥವಾ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ ನೀರನ್ನೇ ಹಾಕೊತಾ ಇದ್ದೀನಿ. ಅರ್ಧ ಕಪ್ ತಗೊಂಡಿದ್ದೆ ಅಲ್ವಾ, ಅದಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು, ಅದರಲ್ಲಿ 2 ಕಪ್ ಅಷ್ಟು ನೀರನ್ನ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಾಲನ್ನ ಕೂಡ ಮಿಕ್ಸ್ ಮಾಡ್ಕೊಬಹುದು. ಅಷ್ಟೇನೆ, ಇದರಲ್ಲಿ 2 ಕಪ್ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಕುಕ್ಕರ್ನ ಮುಚ್ಚಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಈಸಿನೂ ಕೂಡ, ಜಸ್ಟ್ ಒಂದು 5 ನಿಮಿಷ ತಗೊಳುತ್ತೆ ಅಷ್ಟೇನೆ. ಇನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆಯ್ತಾ. ಹಾಗೆ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಏನ್ ಗೊತ್ತಾ, ನನ್ನ ಚಾನಲ್, ನನ್ನ ವಿಡಿಯೋಸ್ ಸಬ್ಸ್ಕ್ರೈಬ್ ಆಗದೆ ಇರೋರೆ ಒಂದು 60 to 70% ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಆಗಿರೋರು ಒಂದು 20 to 30% ನೋಡ್ತಾ ಇದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಆಯ್ತಾ. ನಮಗೂ ಕೂಡ ಸ್ವಲ್ಪ ವಿಡಿಯೋಸ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸಿಗ್ತೀನಿ. ಹಾಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಈ ಸ್ವೀಟ್ ಪೊಂಗಲ್ ರೆಸಿಪಿ ಹೇಗಿತ್ತು, ಪ್ರೀಮಿಕ್ಸ್ ರೆಸಿಪಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಆಯ್ತಾ. ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಖಂಡಿತ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ ಅಷ್ಟೇ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.